ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಫೈನಲಿ ನಮ್ಮ ಎಲ್ಲ ನಾಯಿಮರಿಗಳು ಕೂಡ ಸೇಲ್ ಆಗಿದೆ. ಈ ಸಲ ನಮ್ಮ ಹತ್ರ ಬೀಗಲ್ ಹಾಗೆ ಶಿಡ್ಜು ನಾಯಿಮರಿಗಳನ್ನ ಹಾಕಿತ್ತು. ಹಾಗೆ ನಮ್ಮ ಡೆವಿಲ್ ಗೋಲ್ಡನ್ ರಿಟ್ರೀವರ್ ಸ್ಟಡ್ ಪಪ್ಪಿ ಕೂಡ ಬಂದಿತ್ತು. ಎಲ್ಲ ಪಪ್ಪಿಗಳು ಕೂಡ ಈಗ ಸೇಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಪಪ್ಪಿಗಳು ಕೂಡ ನಮ್ಮ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಏನಿದೆ ಚಾನಲ್, ಈ ಚಾನಲ್ ಸಬ್ಸ್ಕ್ರೈಬರ್ಗಳೇ ತಗೊಂಡಿದ್ದಾರೆ. ಎಲ್ಲ ಪಪ್ಪಿಗಳು ಕೂಡ ಸೇಫ್ ಆಗಿ ನ್ಯೂ ಹೋಮ್ನ ರೀಚ್ ಆಗಿವೆ. ಎಲ್ಲ ಪಪ್ಪೀಸ್ ಕೂಡ ಹೆಲ್ದಿ ಆಗಿದ್ರೆ ಅಷ್ಟೇ ಸಾಕು ನಮಗೆ. ಈ ವರ್ಷ ಬಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಈ ಸಲ ಪಪ್ಪಿಗಳನ್ನ ಸೇಲ್ ಮಾಡಿರೋ ಅಮೌಂಟಲ್ಲಿ ಮತ್ತೆ ಬೇರೆ ಡಾಗ್ಗಳನ್ನ ತೊಗೊಳ್ಳೋಣ ಅಂಥೇಳಿ ಮತ್ತೊಂದು ಡಾಗ್ನ ತೊಗೋಬೇಕು ಅಂತ ಹೇಳ್ಬಿಟ್ಟು ಹಾಸನ್ ಕಡೆಗೆ ಹೊರಟಿದ್ವಿ. ಹಾಸನ್ಗೆ ಹೋದಾಗ ನಮಗೆ ಸ್ವಲ್ಪ ಡಾಗ್ಗಳ ಫುಡ್ ಐಟಮ್ ಎಲ್ಲ ಬೇಕಿತ್ತು. ಹಾಗಾಗಿ ಪೆಟ್ ಶಾಪಿಗೆ ಬಂದಿದೆ. ಮಹಾಲಕ್ಷ್ಮಿ ಪೆಟ್ ಶಾಪ್ ಅಂತ ಹೇಳಿ ಹಾಸನಲ್ಲಿದೆ. ರೆಗ್ಯುಲರ್ ಆಗಿ ನಾವು ಇವ್ರ ಹತ್ರನೇ ಫುಡ್ ಹಾಗೆ ಸಪ್ಲಿಮೆಂಟ್ಸ್, ಪೆಟ್ ಐಟಮ್ ಏನೇ ಬೇಕಿದ್ರು ಇವ್ರ ಹತ್ರನೇ ತೊಗೋತಾ ಇರೋದು. ಪೆಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ರೀತಿಯ ಐಟಮ್ಸ್ಗಳು ಸಿಗುತ್ತೆ. ಫುಡ್ ಆಗಿರ್ಬೋದು, ಚೈನ್, ಲೀಶ್ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ಟಾಯ್ಸ್ಗಳು ಕೂಡ ಇದೆ. ಹಾಗೆ ನಿಮ್ಮ ಡಾಗ್ಗಳಿಗೆ ಶೂ ಏನಾರು ಬೇಕಿತ್ತು ಅಂತ ಹೇಳಿದ್ರೆ ಅದು ಕೂಡ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ನಮ್ಮ ಡೆವಿಲಿಗೆ ಬಾಲ್ ಅಂದರೆ ತುಂಬಾ ಇಷ್ಟ, ಪಂಚಪ್ರಾಣ ಅವನಿಗೆ. ಹಾಗಾಗಿ ಒಂದು ಬಾಲ್ನ ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿರುವ ಬಾಲ್ ಆಯಿತು ಅಂತ ಹೇಳಿದ್ರೆ ಬೇಗ ಕಚ್ಚಾಕ್ಬಿಡ್ತಾನೆ. ಸ್ವಲ್ಪ ಹಾರ್ಡ್ ಆಗಿರುವಂಥ ಬಾಲ್ನ ತೊಗೋಬೇಕು. ಇನ್ನು ಡಾಗ್ ಫುಡ್ ಬಂದು ಖಾಲಿ ಆಗೋದಕ್ಕಾಗಿತ್ತು. ಹಾಗಾಗಿ ರೂಲ್ಸ್ 20 kg ಫುಡ್ನ ತೊಗೊಂಡೆ. ಜೊತೆಗೆ ಪೆಟ್ ಪ್ರೊಡ್ಯೂಸರ್ ಬೇಕಿತ್ತು. ಹಾಗೆ ನನ್ನ ಫ್ರೆಂಡ್ ಕೂಡ ಸ್ವಲ್ಪ ಐಟಮ್ ಬೇಕಿತ್ತು, ಫುಡ್ ಐಟಮ್ ಅಂಥೇಳಿ ಅವರು ಕೂಡ ತೊಗೊಂಡಿದ್ದಾರೆ. ಹಾಗೆ ಡೆವಿಲ್ಗೆ ಒಂದು ಬಾಲ್ನ ಕೂಡ ತೊಗೊಂಡಿದ್ದೀನಿ. ಇಷ್ಟು ಫುಡ್ ಐಟಮ್ ಎಲ್ಲ ತೊಗೊಳ್ಳೋಷ್ಟರೊಳಗೆ ಮಧ್ಯಾಹ್ನ ಆಗೋಗಿತ್ತು. ಹಾಗಾಗಿ ಹಸು ಆಗ್ತಾಯಿತ್ತು. ಹಾಗಾಗಿ ಊಟ ಮಾಡೋದಕ್ಕೆ ಅಂತ ಹೇಳಿ ಬಂದ್ವಿ. ನಾನು ಬಂದು ಕುಷ್ಕ ಹಾಗೆ ಕಬಾಬ್ನ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಬಂದು ಬಿರಿಯಾನಿಯನ್ನು ತೊಗೊಂಡ್ರು. ನನಗೆ ಬಿರಿಯಾನಿನಲ್ಲಿ ಇರುವಂಥ ಪೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಕಬಾಬ್ ಹಾಗೆ ಕುಷ್ಕನ ತೊಗೊಂಡಿದ್ದೀನಿ. ತುಂಬ ಕಡೆ ಕುಷ್ಕ ಎಲ್ಲ ತಿಂದಿದ್ದೀನಿ, ಬಟ್ ಇಲ್ಲಿ ಸೂಪರ್ ಆಗಿತ್ತು. ಬಾಸುಮತಿ ರೈಸಲ್ಲಿ ಮಾಡಿರುವಂತಹ ಕುಷ್ಕ ಬಿರಿಯಾನಿ ಇದು. ನನ್ನ ಫ್ರೆಂಡ್ ಹಾಸನಿಗೆಲ್ಲ ಬಂದಾಗ ಇಲ್ಲೇ ತಿನ್ನೋದು ಅಂತ ಹೇಳ್ತಿದ್ರು. ಕಬಾಬ್ ಕೂಡ ಅಷ್ಟೇ, ತುಂಬ ಕಡೆ ಬರೀ ಮೂಳೆ ಇರುವಂಥ ಪೀಸ್ಗಳನ್ನ ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬೋನ್ಲೆಸ್ ಪೀಸ್ಗಳನ್ನ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಫೈನಲ್ ಆಗಿ ಡಾಗ್ನ ಇಸ್ಕೊಂಡ್ವಿ. ಬ್ರೀಡ್ ಲ್ಯಾಬ್ರಡೋರ್ ರಿಟ್ರೀವರ್. ಸೊ ಮೇಲಾ ಫೀಮೇಲಾ, ಏನು ತೊಗೊಂಡೆ, ಎಷ್ಟು ಪ್ರೈಸ್ ಕೊಟ್ಟೆ ಎಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಫೈನಲ್ ಆಗಿ ಡಾಗ್ನ ಕಾರಲ್ಲಿ ಹಾಕ್ಕೊಂಡು ನಮ್ಮೂರ ಕಡೆಗೆ ಹೊರಟ್ವಿ. ಪ್ಲ್ಯಾನ್ ಮಾಡಿದರೆ ಒಳ್ಳೆ ಲಾಗ್ ಆಗ್ತಾಯಿತ್ತು, ಬಟ್ ನಾನು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಲಾಗ್ ಅಷ್ಟೊಂದು ಸರಿ ಬಂದಿಲ್ಲ. ಹಾಗಾಗಿ ಶಾರ್ಟ್ ಲಾಗ್ನ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.